ಯಥೇಚ್ಛವಾಗಿ ಅಲ್ಲಿ ಬೆಳೀತಾ ಇದೆ. ನಮ್ಮ ಪ್ರಾಚೀನ ಶಿಕ್ಷಣ ಪದ್ಧತಿಯಲ್ಲಿ ಆದರೆ ಗುರುಗಳ ಜೊತೆಗೇ ವಾಸ ಮಾಡಿಕೊಂಡು ಅವರ ಸೇವೆ ಮಾಡಿಕೊಂಡು ಅವರ ಒಂದು ಕೃಪಾದೃಷ್ಟಿಯ ಜೊತೆಗೆ ವಿದ್ಯಾಭ್ಯಾಸವನ್ನು ಮಾಡತಕ್ಕಂಥ ಪದ್ಧತಿ ಅದು ನಮ್ಮ ವಿದ್ಯಾಪೀಠಗಳಲ್ಲಿದೆ. ವಿದ್ಯಾರ್ಥಿಗಳು ಗುರುಗಳನ್ನು ಬಹಳ ಒಂದು ಗೌರವದಿಂದ ನೋಡಿಕೊಂಡು ಅವರ ಅನುಗ್ರಹದ ಜೊತೆಗೆ ಅಭ್ಯಾಸವನ್ನು ಮಾಡತಕ್ಕಂಥ ಈ ಒಂದು ಪದ್ಧತಿಯನ್ನು ಉಳಿಸಿಕೊಂಡು ಬಂದಿದ್ದೇವೆ. ಈ ಹಿನ್ನೆಲೆಯಲ್ಲಿ 5 ವಿದ್ಯಾಪೀಠಗಳು ಕೂಡ ಈ ಒಂದು ಸೇವೆಯನ್ನು ನಡೆಸ್ತಾ ಇದೆ. ಈಗ 40 ವರ್ಷದ ಸಂಭ್ರಮ ನಮ್ಮ 4ನೇ ಒಂದು ಪರ್ಯಾಯದ ಸಂದರ್ಭದಲ್ಲಿ ಬಂದದ್ದರಿಂದ ಈ 40ನೇ ವರ್ಷದ ವಾರ್ಷಿಕೋತ್ಸವವನ್ನು ಕಾರ್ಯಾಗಾರದಲ್ಲಿ ನಡೆಸಬೇಕು. ಅದರ ಅಂಗವಾಗಿ ಹಿರಿಯ ವಿದ್ವಾಂಸರ ಒಂದು ಗುರುತಿಸುವಿಕೆ, ಅದೇ ವಿಚಾರ ಸಂಕಿರಣ, ಹಳೆಯ ವಿದ್ಯಾರ್ಥಿಗಳ ಸಮಾವೇಶ, ಎಲ್ಲ ವಿದ್ಯಾಪೀಠದ ವಿದ್ಯಾರ್ಥಿಗಳ ಒಂದು ಸಮಾವೇಶ, ಹೀಗೆ ಅನೇಕ ಯೋಜನೆಗಳನ್ನು ಹಮ್ಮಿಕೊಂಡಿದ್ದು, ಅದೇ ರೀತಿ ಆಧುನಿಕ ವಿದ್ಯಾರ್ಥಿಗಳಲ್ಲಿ ಕೂಡ ಧರ್ಮಶ್ರದ್ಧೆ ಹೇಗೆ ಬೆಳೆಸಲಿಕ್ಕೆ ಸಾಧ್ಯ ಎಂಬ ಬಗ್ಗೆ ಚಿಂತನೆ ಮಂಥನ ನಡೀತಾ ಇದೆ. ಅದರ ಜೊತೆಗೆ ಸಂಸ್ಕೃತಕ್ಕೆ ವಿಶೇಷವಾದ ಒಂದು ಪ್ರೋತ್ಸಾಹವನ್ನು ಕೊಡುವ ದೃಷ್ಟಿಯಲ್ಲಿ ಈ ಚಿಂತನ ಸಂಸ್ಕೃತೋತ್ಸವ, ಅದೇ ರೀತಿ ಮಕ್ಕಳ ಪ್ರತಿಭಾ ಪ್ರದರ್ಶನ, ಅವರ ಪ್ರತಿಭೆಯನ್ನು ಗುರುತಿಸುವ ಕಾರ್ಯಕ್ರಮ, ಅದೇ ರೀತಿ ಸಾಧಕರಿಗೆ ಸನ್ಮಾನ, ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದು ಈಗಾಗಲೇ ಅವಂತನ ಪತ್ರಿಕೆಯನ್ನು ನಾವು ನೀಡಿದ್ದೇವೆ. ಇಂತಹ ಒಂದು ಪ್ರಾಚೀನ ಶಿಕ್ಷಣ ಪದ್ಧತಿಯ ಜೊತೆಗೆ ಆಧುನಿಕ ಶಿಕ್ಷಣವು ಕೂಡ ಅದು ಕಳೆದುಕೊಳ್ಳಬಹುದು. ಅದಕ್ಕೋಸ್ಕರ ಎರಡನ್ನೂ ಬೆಳೆಸಿ ನಾವೀಗ ವಿದ್ಯಾಪೀಠದಲ್ಲಿ 2 ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. NIOS ಕೇಂದ್ರ ಸರ್ಕಾರದ ಒಂದು ಸಿಲೆಬಸ್ನ ಅಡಿಯಲ್ಲಿ ಮಕ್ಕಳಿಗೆ ಆಧುನಿಕ ಶಿಕ್ಷಣದ ಎಲ್ಲ ಒಂದು ಅವಕಾಶಗಳನ್ನು ಕೂಡ ನೀಡಿದ್ದೇವೆ. ಮ್ಯಾಥ್ಸು, ಇಂಗ್ಲೀಷು, ಸೈನ್ಸು ಎಲ್ಲ ಪಾಠಗಳು ಕೂಡ ವಿದ್ಯಾಪೀಠದಲ್ಲೇ ನಡೀತದೆ. ಆಮೇಲೆ ನಾವೇ ಪರೀಕ್ಷೆ ಅವರಿಗೆ ಕೊಟ್ಟಿಸಿ ಹೊರಗಿನ ಶಿಕ್ಷಣ ಪದ್ಧತಿಯಲ್ಲಿ ಅವರಿಗೆ ಯಾವ ರೀತಿ ಒಂದು ಸ್ಥಾನಗಳು ಸಿಗ್ತವೋ ಅದೇ ಸ್ಥಾನ ಇಲ್ಲಿಯೂ ಕೂಡ ಸಿಗುವ ಹಾಗೆ ಈ ಒಂದು 2 ಅವಕಾಶಗಳನ್ನು ಕೂಡ ವಿದ್ಯಾಪೀಠದಲ್ಲಿ ನಾವು ನೀಡಿದ್ದೇವೆ. ಇಂತಹ ಒಂದು ವಿದ್ಯಾಪೀಠದಲ್ಲಿ 40 ವರ್ಷಗಳಿಂದ ಸಾವಿರಾರು ವಿದ್ವಾಂಸರು, ಅರ್ಚಕರು ತಯಾರಾಗಿ ಇವತ್ತು ನಮ್ಮ ವಿದ್ಯಾಪೀಠದ ವೈಶಿಷ್ಟ್ಯ ಏನೆಂದರೆ, ನಮ್ಮ ವಿದ್ಯಾಪೀಠದಲ್ಲಿ ತಯಾರಾದಂತಹ ಎಲ್ಲ ಒಂದು ವಿದ್ವಾಂಸರಿಗೆ ಎಲ್ಲ ಹೊರ ದೇಶಗಳಲ್ಲಿ, ವಿದೇಶಗಳಲ್ಲಿ ಒಂದು ಸೇವೆ ಮಾಡತಕ್ಕಂಥ ಅವಕಾಶ ಇದೆ. ಸುಮಾರು 50 ಜನ ಪುರೋಹಿತರು ಅವರು ಅಮೆರಿಕದಲ್ಲಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ಆಸ್ಟ್ರೇಲಿಯಾದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ, ಮತ್ತು ಕೆನಡಾದಲ್ಲಿ ಮತ್ತು ಇಂಗ್ಲೆಂಡಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೇಶಗಳಲ್ಲಿಯೂ ವಿದೇಶಗಳಲ್ಲಿ ಎಲ್ಲ ಕಡೆ ಸೇವೆಯನ್ನು ಸಲ್ಲಿಸತಕ್ಕಂಥ ಒಂದು ವಿಶೇಷ ಅವಕಾಶ ಶ್ರೀ ಪುತ್ತಿಗೆ ವಿದ್ಯಾಪೀಠದ ಒಂದು ಶಿಕ್ಷಣ ಪದ್ಧತಿಯಲ್ಲಿದೆ. ಅದರ ಜೊತೆಗೆ ನಮ್ಮ ಒಂದು ಆಧುನಿಕವಾದಂತಹ ವಿದ್ಯಾಭ್ಯಾಸಕ್ಕೆ ಒಂದು ಲೌಕಿಕವಾದಂತಹ ಒಂದು ಸರ್ಟಿಫಿಕೇಟ್ ಅದು ಕೂಡ ದೊರೆಯುತ್ತದೆ. ಕೇವಲ ಐಚ್ಛಿಕವಾಗಿ ಲೌಕಿಕ ವಿದ್ಯೆಯನ್ನು ಕರೆಯುವುದಲ್ಲ, ಹೊರಗೆ ಹೇಗೆ ಅದಕ್ಕೆ ರೆಕಗ್ನಿಷನ್ ಸಿಗ್ತದೋ ಅದೇ ರೆಕಗ್ನಿಷನ್ನು ನಮ್ಮ ವಿದ್ಯಾಪೀಠದಲ್ಲಿ ಅಂಥವರಿಗೂ ಕೂಡ NIOS ಈ ಒಂದು ಪದ್ಧತಿಯಿಂದ ಕೊಡಲಿಕ್ಕೆ ಸಾಧ್ಯವಿದೆ. ಈ ಎಲ್ಲ ಅವಕಾಶಗಳನ್ನು ಸಮಾಜ ಉಪಯೋಗಿಸಿಕೊಳ್ಬೇಕು. ನಮ್ಮ ಸನಾತನ ಧರ್ಮ ರಕ್ಷಣೆಗೆ ಮೂಲ ಒಂದು ಉಚಿತವಾಗಿ ಪುರೋಹಿತರು, ಅರ್ಚಕರು, ದೇವಸ್ಥಾನಗಳು, ಮಠಗಳು ಇವತ್ತು ಉಳಿಬೇಕಾದರೆ ಇಂತಹ ಒಂದು ವಿದ್ಯಾರ್ಥಿಗಳ ವಿದ್ವಾಂಸರ ತಯಾರಿ ಅದು ಬಹಳ ಮುಖ್ಯವಾದದ್ದು. ಇವತ್ತು ಇದಕ್ಕೆ ಸರ್ಕಾರದ ಪ್ರೋತ್ಸಾಹವೂ ಕೂಡ ವಿಶೇಷವಾಗಿ ಬೇಕಾಗಿದೆ. ಇವತ್ತು ಸರ್ಕಾರಗಳು ಬೇರೆ ಧರ್ಮಗಳ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ವಿಶೇಷ ಪ್ರೋತ್ಸಾಹವನ್ನು ಕೊಡ್ತಾ ಇದೆ. ಮದ್ರಸ ಮೊದಲಾದ ಸಂಸ್ಥೆಗಳಿಗೆ ಕೊಡ್ತಾ ಇದೆ. ಹಾಗೆ ನಮ್ಮ ಗುರುಕುಲ ಪದ್ಧತಿಯ ವಿದ್ಯಾಪೀಠಗಳಿಗೂ ಕೂಡ ನಮ್ಮ ಸರ್ಕಾರ ವಿಶೇಷ ಪ್ರೋತ್ಸಾಹವನ್ನು ಕೊಡಬೇಕು. ಆ ಒಂದು ಪದ್ಧತಿ ನಮ್ಮ ಭಾರತದ ಸಾಂಸ್ಕೃತಿಕ ವೈಭವದ ಒಂದು ಸಂಕೇತವಾದಂತಹ, ಪ್ರತೀಕವಾದಂತಹ ವಿದ್ಯಾಪೀಠಗಳ ಒಂದು ಅಸ್ಮಿತೆ ಅದು ಕೂಡ ಬಹಳ ಮುಖ್ಯ. ಆ ವಿದ್ಯಾಪೀಠಗಳ ಒಂದು ಸಂಸ್ಕೃತಿಯನ್ನು ಉಳಿಸುವ ದೃಷ್ಟಿಯಲ್ಲಿ ಸರ್ಕಾರವು ಕೂಡ ಇಂತಹ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ವಿಶೇಷ ಪ್ರೋತ್ಸಾಹವನ್ನು ಕೊಡುವಂತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಈ ಬಾರಿ ಗಣತಕ್ಲೇಶನಾಶಾಯ ಗೋವಿಂದಾಯ ನಮೋನಮಃ ಶ್ರೀಗುರುದೇವ. 40 ವರ್ಷಗಳ ಹಿಂದೆ ನಾವು ನಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿ ಹೊರಗೆ ಬಂದಾಗ ಒಂದು ಹೊಸ ಆಲೋಚನೆ ಬಂತು. ಅಷ್ಟರ ತನಕ ವಿದ್ಯಾಪೀಠಗಳು ಕೂಡ ಕೇವಲ ವಿದ್ವಾಂಸರನ್ನು ಮಾತ್ರ ವೇದಾಂತ ವಿದ್ವಾಂಸರನ್ನು ತಯಾರು ಮಾಡ್ತಾಯಿದ್ರು.
ಆದರೆ ಸಮಾಜದಲ್ಲಿ ದೇವಸ್ಥಾನಗಳಲ್ಲಿ ಅರ್ಚಕರ ಕೊರತೆ, ಊರಿನಲ್ಲಿ ಪುರೋಹಿತರ ಕೊರತೆ, ಇದೆಲ್ಲ ಬಹಳ ಜ್ವಲಂತ ಸಮಸ್ಯೆಯಾಗಿ ಅದು ಬೆಳೀತಾ ಇದೆ ಎಂದು ಗಮನಿಸಿ ಅರ್ಚಕರು, ಅದೇ ರೀತಿ ಪುರೋಹಿತರು, ವಿದ್ವಾಂಸರು ಈ ಮೂವರನ್ನು ತಯಾರು ಮಾಡತಕ್ಕಂಥ ವಿದ್ಯಾಪೀಠ ಬೇಕು ಎಂಬಂತಹ ಒಂದು ಯೋಚನೆ ನಮಗೆ ಬಂದು ಮೊಟ್ಟ ಮೊದಲ ಬಾರಿಗೆ ನಾವು ಪುರೋಹಿತರನ್ನು, ಅದೇ ರೀತಿ ಅರ್ಚಕರನ್ನು, ವಿದ್ವಾಂಸರನ್ನು ಮೂವರನ್ನು ತಯಾರು ಮಾಡತಕ್ಕಂತಹ ಶ್ರೀ ಪುತ್ತಿಗೆ ವಿದ್ಯಾಪೀಠ ಎಂಬುದನ್ನು ಉಡುಪಿ ರಥಬೀದಿ ಮಠದಲ್ಲಿ ಪ್ರಾರಂಭ ಮಾಡಿದೆವು. ಆವಾಗ ದೊಡ್ಡ ವಿದ್ವಾಂಸರಾದಂತಹ ಕಾಪು ಹಯಗ್ರೀವಾಚಾರ್ಯರು, ಅದೇ ರೀತಿ ನಾಳಿನ ಎಲ್ಲ ದೊಡ್ಡ ವಿದ್ವಾಂಸರು ಅಧ್ಯಾಪಕರಾಗಿ ಅನೇಕ ಜನರಿಗೆ ಅವರು ವಿದ್ಯಾಪೀಠದಲ್ಲಿ ಶಿಕ್ಷಣವನ್ನು ನೀಡಿದ್ದಾರೆ. ಅದು ಬೆಳೀತಾ ಇರುವಾಗ ನಮಗೆ ಸ್ಥಳದ ಅವಕಾಶಕ್ಕಾಗಿ ಪುತ್ತಿಗೆ ಮೂಲಭೂತವಾಗಿ ಹಿನ್ನೆಲೆಯಲ್ಲಿ ಆ ವಿದ್ಯಾಪೀಠವನ್ನು ಬೆಳೆಸಿದ್ವಿ. ಇವತ್ತು ಪುತ್ತಿಗೆ ವಿದ್ಯಾಪೀಠದಲ್ಲಿ ಬಹಳ ದೊಡ್ಡದಾದಂತಹ ಕಟ್ಟಡದ ನಿರ್ಮಾಣವಾಗಿದೆ. ವಿದ್ಯಾರ್ಥಿಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳು ಕೂಡ ಇದೆ. ಈಗಾಗಲೇ 40 ವರ್ಷಗಳಲ್ಲಿ ಸಾವಿರಾರು ಜನ ವಿದ್ವಾಂಸರು ನಮ್ಮ ವಿದ್ಯಾಪೀಠದಿಂದ ಹೊರಗೆ ಬಂದಿದ್ದು ದೇಶ ವಿದೇಶಗಳಲ್ಲಿ ಅವರು ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ. ಕೇವಲ ಅರ್ಚಕರಾಗಿ, ಪುರೋಹಿತರಾಗಿ ಮಾತ್ರ ಅಲ್ಲ, ಧರ್ಮ ಪ್ರಚಾರಕರಾಗಿ ಪಾಠ ಪ್ರವಚನಗಳ ಮುಖಾಂತರ ದೇಶ ವಿದೇಶಗಳಲ್ಲಿ ಧರ್ಮ ಪ್ರಚಾರದ ಕಾರ್ಯವನ್ನು ಕೂಡ ವಿಶೇಷವಾಗಿ ನಡೆಸ್ತಾ ಇದ್ದಾರೆ. ಹೀಗಾಗಿ ಈ ಪುತ್ತಿಗೆ ವಿದ್ಯಾಪೀಠದ ಬೆಳವಣಿಗೆಯ ಹಂತದಲ್ಲಿ ಇದೀಗ ಪುನಃ 4 ಶಾಖೆಗಳನ್ನು ಕೂಡ ಹೊಂದಿದೆ. ಕಲ್ಕತ್ತಾದಲ್ಲಿ ಪುತ್ತಿಗೆ ವಿದ್ಯಾಪೀಠದ ಶಾಖೆ ಇದೆ, ಅದೇ ರೀತಿ ಬೆಂಗಳೂರಿನಲ್ಲಿದೆ, ಮತ್ತು ಚೆನ್ನೈಯಲ್ಲಿ ಈ ವಿದ್ಯಾಪೀಠದ ಶಾಖೆ ಇದೆ, ಹಾಗೆ ಪಾಡಿಯಾರಿನಲ್ಲಿ, ಅದೇ ರೀತಿ ಪುತ್ತಿಗೆ 5 ಕಡೆಯಲ್ಲಿ ಈ ವಿದ್ಯಾಪೀಠದ ಒಂದು ಕಾರ್ಯ ನಡೀತಾ ಇದೆ. ನಮ್ಮ ಯೋಚನೆ ಏನಂದರೆ, ನಮ್ಮ ಪ್ರಾಚೀನ ಗುರುಕುಲ ಪದ್ಧತಿ ಏನಿದೆ ಅದು ಅತ್ಯಂತ ಶ್ರೇಷ್ಠವಾದದ್ದು. ಆ ಒಂದು ಪದ್ಧತಿಯಲ್ಲಿ ವಿದ್ಯಾಭ್ಯಾಸವನ್ನು ನೀಡಿದರೆ ಅದು ಒಳ್ಳೆಯ ಸಂಸ್ಕಾರಯುತವಾದಂತಹ ವಿದ್ಯಾಭ್ಯಾಸ ಆಗಲಿಕ್ಕೆ ಸಾಧ್ಯ. ಇವತ್ತು ಏನು ಆಧುನಿಕ ಒಂದು ಶೈಕ್ಷಣಿಕ ಶಾಲೆಗಳು ಇದೆ, ಅವುಗಳಲ್ಲಿ ಅನೇಕ ದೋಷಗಳು ಕೂಡ ಕಾಣಿಸ್ತಾ ಇರ್ತದೆ. ಮುಖ್ಯವಾಗಿ ನಮ್ಮ ಲೌಕಿಕ ಒಂದು ಶಾಲೆಗಳಲ್ಲಿ ಡ್ರಗ್ಸಿನ ಪ್ರಾಬ್ಲಮ್ಗಳು ತುಂಬ ಅದು ಜಾಸ್ತಿ ಆಗ್ತಾ ಇವೆ. ಅದೇ ರೀತಿ ಅಲ್ಲಿ ಕೇವಲ ಸಾಕ್ಷರತೆಗೆ ಮಾತ್ರ ಒತ್ತು ಕೊಡ್ತಾ ಇದ್ದಾರೆ. ಅಲ್ಲಿ ಸಂಸ್ಕಾರಗಳು, ಅದೇ ರೀತಿ ನೈತಿಕತೆಯ ಬಗ್ಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು, ಪ್ರಾಶಸ್ತ್ಯವನ್ನು ನೀಡ್ತಾ ಇದ್ದಾರೆ. ಹಾಗಾಗಿ